ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನದು ಲಾಗ್ ಏನಪ್ಪ ಅಂತಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ವೈರಲ್ ಟ್ರೆಂಡಿಂಗ್ ಆಗಿರೋ ಆಲ್ಕೆರೆ ದೊಡ್ಡ ಕೊಂಡೋತ್ಸವ ಅಥವಾ ದೊಡ್ಡ ಕೊಂಡ ಬಂಡಿ ಜಾತ್ರೆ ಅಂತ ಮಾಡ್ತಾಯಿದ್ದಾರೆ ನಮ್ಮ ಮಂಡ್ಯದಲ್ಲಿ. ಏನಪ್ಪ ವಿಶೇಷ ಇದು ಅಂತ ನೋಡೋಣ ಅನ್ನೋಷ್ಟರಲ್ಲಿ ನಮಗೆ ಒಂದು ಇನ್ವಿಟೇಷನ್ ಬಂದಿತ್ತು. ಅಲ್ಲಿ ಒಬ್ಬರು ರಿಲೇಟಿವ್ ಇದ್ದಾರೆ, ನಮಗೆ ಕಾಲ್ ಮಾಡಿ ಮನೆಗೂ ಬಂದು ನಮಗೆ ಇನ್ವೈಟ್ ಮಾಡಿದರು. ಸೊ ನಮ್ಮ ಮನೇಲಿ ಹೇಳಿದ್ರು ಅವತ್ತಿನ ತುಂಬ ರಶ್ ಇರುತ್ತೆ, 25 ಇಯರ್ಸ್ ಒಂದು ಸತಿ ಇದಾಗೋದು, ಹೋಗೋಕ್ಕಾಗಲ್ಲ ಅಂತ. ಸೊ ನಾವು ಸ್ಯಾಟರ್ಡೇನೇ ಹೋಗಿ ಅಟ್ಲೀಸ್ಟು ನಾವು ಸೌದೆನಾದರೂ ನೋಡಿ ವಿಟ್ನೆಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಮೊದಲು ಅಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ವೀರಭದ್ರೇಶ್ವರ ಸ್ವಾಮಿ ದೇವರು ಇರೋದು ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೊರಗಡೆ ಬಂದ್ವಿ. ಎಷ್ಟೊಂದು ಸೌದೆ ಇಟ್ಟಿದ್ದಾರೆ ಅಂತ ಅಂದರೆ ಅಲ್ಲಿ ಅಪ್ಪ, ನಾನಂತೂ ಫಸ್ಟ್ ಟೈಮ್ ನೋಡಿ ಸಖತ್ ಗೂಸ್ ಬಂಪ್ಸೇ ಬಂದ್ಬಿಡ್ತು, ಒಂಥರ ರೋಮಾಂಚನ ಆಯಿತು ಅಂತಾರಲ್ಲ ಹಾಗೆ ಸಖತ್ತಾಗಿ ಮಾತ್ರ ಸೌದೆ ಎಲ್ಲ ಜೋಡಿಸಿದ್ರು. ಅಲ್ಲಿ ನೋಡ್ಬೋದು ವೀಡಿಯೋದಲ್ಲಿ. ಸುಮ್ಮನೆ 4 ಇನ್ನೂ ಹೈಟ್ ಮಾಡ್ತಾರಂತೆ, ಸೌದೆ ಇನ್ನೂ ಜೋಡಿಸ್ತಾರಂತೆ. ನಾವು ಸ್ಯಾಟರ್ಡೇ ಹೋಗಿದ್ರಿಂದ ಇಷ್ಟಿತ್ತು. ಅಷ್ಟು ಸೌದೆನ ಎಷ್ಟು ನೀಟಾಗಿ ಜೋಡಿಸೋರೆ ಅಂದರೆ 25 ವರ್ಷದ ಹಿಂದೆ ಕೊಂಡಕ್ಕೆ ಗುಂಡಿ ತೆಗ್ದಿದ್ರಲ್ಲ, ಆ ಕೊಂಡದೊಳಗೆ ಇದ್ದಿದ್ದ ಹೂವು ಇನ್ನೂ ಒಣಗಿರಲಿಲ್ಲಂತೆ. ಸೊ ಈ ಥರ ಕತೆಗಳು ಒಬ್ಬೊಬ್ಬರು ಒಂದೊಂದು ಥರ ಕತೆಗಳು ಹೇಳ್ತಿದ್ರು. ಮತ್ತು ಇಲ್ಲಿ ಮಂಗಳವಾರ ಇರೋದು ಮಂಗಳವಾರ ಇಲ್ಲಿ ಬೆಂಕಿ ಹಾಕಿ ಕೊಂಡನ ಉರಿಸುವಾಗ ಈ ಉರಿತಿರೋದು ಬೆಳಕು ಚಾಮುಂಡಿ ಬೆಟ್ಟಕ್ಕೆ ಕಾಣಿಸುತ್ತಂತೆ, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕಾಣಿಸಿ ಅಲ್ಲಿ ಅವರು ರಾಜರಿದ್ದಾಗ ಏನಿದು ಇಷ್ಟು ದೊಡ್ಡದಾಗಿ ಬೆಂಕಿ ಉರಿತಿದೆ ಅಂತ ವಿಚಾರಿಸಿದಾಗ ಕೀಲಾರ ಆಲ್ಕೆರೆಯಲ್ಲಿ ಒಂದು ಕೊಂಡ ಬಂಡಿ ಅಂತ ನಡೀತಿದೆ ಅಂತ. ಆ ಥರ ಒಬ್ಬೊಬ್ಬರು ಒಂದೊಂದು ಪ್ರತೀತಿ, ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾರೆ. ಬಟ್ ಇವಾಗಂತೂ 2025 ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ, 2024 2025 ಮಹಾಕುಂಭಮೇಳ ಅಂತೆ ಏನೋ ಒಂದು ಹೊಸದಾಗಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಎಷ್ಟೊಂದು ಸೌದೆ ಎಲ್ಲ ಜೋಡಿಸಿ ಎಷ್ಟೊಂದು ಗ್ರ್ಯಾಂಡಾಗಿ ಹಬ್ಬನ ಆಚರಿಸ್ತಾಯಿದ್ರು. ಅಲ್ಲಿರೋರೆಲ್ಲ ಸೌದೆ ಎಲ್ಲ ಎತ್ತಿ ಇಟ್ಟು ನಮಸ್ಕಾರ ಎಲ್ಲ ಮಾಡ್ಕೋತಿದ್ರು. ಸೊ ನಾನು ಸೌದೆ ಎಲ್ಲ ಇಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ, ಆದರೆ ಮಂಗಳವಾರ ಹೋಗ್ತೀನಿ. ಇಲ್ಲ ಅಂತಂದರೆ ಗಾಡ್ ಬ್ಲೆಸ್ ಮೀ ಅಷ್ಟೇ. ಮತ್ತು ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಆ ಲೈಟಿಂಗ್ಸ್ ಎಲ್ಲ ಒಂದು ರೌಂಡು ಇಡೀ ಊರು ಸುತ್ತ ನೋಡಿಕೊಂಡು ಮತ್ತೆ ಕಡಲೆಪುರಿ ತಿಂದ್ಕೊಂಡು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.